ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್. ವಿಜಯಪುರ ಸೆಂಟ್ರಲ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸ್ಥಳೀಯ ಸುದ್ದಿಗಳಿಗಾಗಿ ವಿಜಯಪುರ ಸೆಂಟ್ರಲ್ ಚಾನಲ್ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ. ಜುಲೈ 1 ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಇವತ್ತಿನ ದಿವಸ ವಿಜಯಪುರದ ಪ್ರತಿಷ್ಠಿತ RKM ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ರೋಟರಿ ಕ್ಲಬ್ ಆಫ್ ಬಿಜಾಪುರ್ ಇದರ ಸಹಭಾಗಿತ್ವದಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದಾರೆ. ಹಾಗಾದರೆ ಯಾರೆಲ್ಲ ಡಾಕ್ಟರ್ಸು ಸೆಲೆಬ್ರೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹಾಗೆ ಯಾರೆಲ್ಲ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಮತ್ತು ಜೀವರಕ್ಷಕರಾಗಿ ಹಗಲಿರುಳು ಶ್ರಮಿಸುವ ವೈದ್ಯರ ಸೇವೆ ಅಪಾರ ಹಾಗೂ ಅನನ್ಯ. ಇಂದು ನಮ್ಮ ವಿಜಯಪುರ ನಗರದಲ್ಲಿ ರೋಟರಿ ಕ್ಲಬ್ ಆಫ್ ಬಿಜಾಪುರ್ ವತಿಯಿಂದ ಅರ್ಥಪೂರ್ಣ ವೈದ್ಯರ ದಿನಾಚರಣೆ ಅಂದರೆ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಆಫ್ ಬಿಜಾಪುರ್ ಸಂಸ್ಥೆಯು ಸಮಾಜಮುಖಿ ಕಾರ್ಯಕ್ರಮಗಳ ಭಾಗವಾಗಿ ಈ ವೈದ್ಯರ ದಿನಾಚರಣೆಯನ್ನು ಜುಲೈ 21, 2026 ಸ್ಥಳೀಯ RKM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ವಿಜಯಪುರದಲ್ಲಿ ಆಯೋಜಿಸಿತ್ತು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಂಭುಲಿಂಗಯ್ಯ ಎಂ ಕರ್ಪೂರ್ ಮಠ್, ಅಧ್ಯಕ್ಷರು RKM ಆಸ್ಪತ್ರೆಗಳು ವಿಜಯಪುರ್, ಗೌರವಾನ್ವಿತ ಅತಿಥಿಗಳಾಗಿ ರೋಟೇರಿಯನ್ ರಾಕೇಶ್ ಜೋಶಿ, ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಬಿಜಾಪುರ, ಪ್ರಾಜೆಕ್ಟ್ ಚೇರ್ಮನ್ ರಾಗಿ ಡಾಕ್ಟರ್ SS ನಾಗ್ಟಾನ್, ರೋಟರಿ ಕ್ಲಬ್ ಆಫ್ ಬಿಜಾಪುರ, ಹಾಗೆ ಮುಖ್ಯ ಸಂಯೋಜಕರಾಗಿ ಡಾಕ್ಟರ್ NM ರುದ್ರಗೌಡರ್, ಪ್ರಾಂಶುಪಾಲರು RKM ಮೆಡಿಕಲ್ ಕಾಲೇಜ್ ವಿಜಯಪುರ್ ಇವರು ಉಪಸ್ಥಿತರಿದ್ದರು. Rotary Club of Bichapur. I welcome you all to honorary doctors and my Rotary friends. Today we are going to felicitate all respected doctors of RKM Hospital, and I am really thankful to Dr. Rudra sir for allowing this function and also the directors. Thank you. ಈ ವೈದ್ಯಕೀಯ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ದಿನಾಚರಣೆಗಳು ಆಚರಿಸ್ತಾರೆ. ಇಂಜಿನಿಯರಿಂಗ್ ಅದ, ಉಳಿದಿದ್ದದ, ಎಲ್ಲನೂ ಅದಾವೆ. ಬಟ್ ಈ ವೈದ್ಯಕೀಯ ದಿನಾಚರಣೆ ಅನ್ನೋದು ಬಹು ಮಹತ್ವ ಪಡೆದದ್ದು BC ರಾಯ್ ಅವರಿಂದ. ಡಾಕ್ಟರ್ BC ರಾಯ್, ಹಿ ವಾಸ್ ಎ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್. ಹಿ ವಾಸ್ ನಾಟ್ ಓನ್ಲಿ ಎ ಡಾಕ್ಟರ್, but he was a very good social worker also, and he has developed plenty of things in the educational system of India. That's why he has been awarded Bharat Ratna in February 1941. So he born in 1882, 1st July. It expired on 1st July 1962. So birth rate as well as death rate is same, but this date was announced by the government of India announced this date in the remembrance of Dr. BC Rai. BC Rai, not only he was doctor, he attained 2 degrees. One is MRCS, another is FRCS. Both degrees he attained from London as well as England. ಇದರ ಜೊತೆಗೆ ರೋಟರಿ ಕ್ಲಬ್ ಆಫ್ ಬಿಜಾಪುರದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ವೈದ್ಯರು ಎಂದರೆ ಕೇವಲ ಚಿಕಿತ್ಸೆ ನೀಡುವವರಲ್ಲ, ಬದಲಿಗೆ ಜೀವ ನೀಡುವ ಭೂಮಿಯ ಮೇಲಿನ ದೇವರೆಂದೇ ಭಾವಿಸಲಾಗುತ್ತದೆ. ಭಾರತದಲ್ಲಿ ಖ್ಯಾತ ವೈದ್ಯರು ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ BC ರಾಯ್ ಅವರ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ.
ಸಮಾಜಕ್ಕೆ ವೈದ್ಯರ ಕೊಡುಗೆ ತುಂಬಾ ಅಪಾರ. ಸಾಂಕ್ರಾಮಿಕ ರೋಗಗಳು, ತುರ್ತು ಪರಿಸ್ಥಿತಿಗಳು ಮತ್ತು ದೈನಂದಿನ ಆರೋಗ್ಯ ಸಮಸ್ಯೆಗಳ ಸಮಯದಲ್ಲಿ ವೈದ್ಯರು ತಮ್ಮ ಸ್ವಂತ ಜೀವದ ಹವಾಮಾನವನ್ನು ಕೂಡ ಲೆಕ್ಕಿಸದೆ ಜನ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸುಮಾರು 16 ವೈದ್ಯರಿಗೆ ಪ್ರಶಸ್ತಿ ಪತ್ರ, ಫಲಕಗಳನ್ನು ನೀಡಿ ಗೌರವಿಸಲಾಯಿತು. ವೈದ್ಯರ ಈ ತ್ಯಾಗ, ಸಮರ್ಪಣೆ ಮತ್ತು ನಿರಂತರ ಸೇವೆಯನ್ನು ಸ್ಮರಿಸಿ ಅವರಿಗೆ ಗೌರವ ಹಾಗೂ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿತ್ತು. ನಾವು ಮಾಡೋ ಕೆಲಸನ ಯಾರಾದರೂ ಗಮನಿಸ್ತಾರೆ ಅಂತಂದರೆ ನಾವು ಮಾಡೋ ಕಾರ್ಯದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಬರೀ ಗಮನಿಸೋದಷ್ಟೇ ಅಲ್ಲ, ಅದನ್ನು ಗುರುತಿಸ್ತಾರೆ ಅಂದರೆ ಇನ್ನೂ ಸ್ವಲ್ಪ ಉತ್ಸಾಹ ಬರುತ್ತೆ. ಹಾಗೂ ಆ ಕಾರ್ಯಕ್ಕೆ ಒಂದು ಪ್ರಶಂಸೆಯನ್ನು ವ್ಯಕ್ತ ಮಾಡ್ತಾರೆ ಅಂತಂದಾಗ ನಮ್ಮ ಹೃದಯ ತುಂಬಿ ಬರುತ್ತೆ. ಇವತ್ತು ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ತಕ್ಕಂತಹ ಅನೇಕ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ರೋಟರಿ ಕ್ಲಬ್ನವರು ವೈದ್ಯರ ದಿನವನ್ನು, ವೈದ್ಯರ ಕಾರ್ಯವನ್ನು ಗುರುತಿಸಿ ಪ್ರಶಂಸಿಸುವ ಮೂಲಕ ನಮಗೆಲ್ಲ ಭಾವನೆಗಳನ್ನು ತುಂಬಿಬಿಟ್ಟು ಇನ್ನೂ ಉತ್ಸಾಹದಿಂದ ಕಾರ್ಯ ಮಾಡುವ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. We recognize in this particular month of July, we recognize even if Government of India celebrate this as an Dr. B.C. Royce award function for this, who earned the Bharat Ratna and was the Chief Minister of Calcutta, and he was known for medical service. And this month is dedicated to his service, and wherein we at Rotary take this project globally. We are about 180 countries we spread in this, and nearly about 1.5 crore Rotarians are there globally, and nearly about 46,000 clubs are operating. And this month we recognize the doctors for their service to the society. Ours being a service organization, we recognize the service of other people to get mutually benefited. Like we do the service, and the people, those who are serving society, we recognize them, and for this we call it a Doctor's Day, and we call all the people and honor them with a certificate for their services they are giving to the society. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬರುವುದಕ್ಕಿಂತ ಮುಂಚೆ ನಾವು ರೋಗ ನಿರ್ವಹಣಾ ಕ್ರಮಗಳನ್ನು, ನಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳುವುದನ್ನು ಕಲಿತ್ಕೊಳ್ಬೇಕು ಅನ್ನುವಂಥದ್ದನ್ನು ಹಲವಾರು ವೈದ್ಯರು ನಮ್ಗೆ ಕಲಿಸ್ಕೊಡ್ತಾರೆ. ಅದು ಬಹಳ ಮುಖ್ಯ. ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಅದು ನೆಕ್ಸ್ಟ್ ಆಸ್ಪೆಕ್ಟು. ರೋಗ ಬರದಂತೆ ನೋಡ್ಕೊಳ್ಳೋದು ಅದು ಬಹಳ ಮುಖ್ಯ. ಇವತ್ತು ರೋಗಿ ಸಾಯ್ತಾ ಇರ್ತಾನೆ, ಆದರೂ ಕೆಲವೊಬ್ಬರು ಡಾಕ್ಟರ್ ನೋಡ್ರಿ, ನೀವು ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಯು, ನಿಮಗೇನೂ ಆಗಿಲ್ಲ. ಸೊ ಆ ಭರವಸೆ ಅವನು ನಾಳೆ ಮುಂಜಾನೆಗೆ ಸಾಯ್ತಾನೆ ಅನ್ನೋದು ಇನ್ನೂ ಮುಂದೆ ಹೋಗ್ತದೆ. ಅವನು ಇನ್ನೂ ಹಲವಾರು ವರ್ಷಗಳ ಬದುಕಿದ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ವೈದ್ಯರ ಪಾತ್ರ ಏನಿದೆ ಅದು ಬಹಳ ಮಹತ್ವವಿದೆ. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ನಮ್ಮ ಎಲ್ಲ ವೈದ್ಯ ಸಮೂಹಕ್ಕೆ ವಿಜಯಪುರ ಸೆಂಟ್ರಲ್ ನ್ಯೂಸ್ ವತಿಯಿಂದ ಹೃತ್ಪೂರ್ವಕ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯಪುರ ಸೆಂಟ್ರಲ್ ನ್ಯೂಸ್ ಚಾನೆಲ್. ಧನ್ಯವಾದಗಳು ವೀಕ್ಷಕರೇ. ಸ್ಥಳೀಯ ಸುದ್ದಿಗಳಿಗಾಗಿ ವಿಜಯಪುರ ಸೆಂಟ್ರಲ್ ಚಾನೆಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಆಲ್ ದ ಬೆಸ್ಟ್.